ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆಧಾರ್ ಕಾರ್ಡ್ ಹೊಂದಿರುವ ದೇಶದಾದ್ಯಂತ ಇರುವಂಥ ದೇಶದ ಎಲ್ಲ ಜನತೆಗೆ ದಿಢೀರನೆ ಹೊಸ ನಿಯಮವನ್ನು ಜಾರಿಗೆ ಮಾಡುವ ಮೂಲಕ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಸೇರಿದಂತೆ ಇನ್ನು ಪ್ಯಾನ್ ಕಾರ್ಡ್ ಇದ್ದವರಿಗೂ ಕೂಡ ಹೊಸ ನಿಯಮಗಳನ್ನು ಜಾರಿಗೆ ಮಾಡುವ ಮೂಲಕ ದೇಶದ ಎಲ್ಲ ಜನಸಾಮಾನ್ಯರಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಹೌದು, ಎಲ್ಲ ಗ್ರಾಹಕರಿಗೆ ಈ ಕೆಲಸ ಕಡ್ಡಾಯ ಮಾಡಿ ಹೊಸ ನಿಯಮವನ್ನು ಜಾರಿಗೆ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಎಂಬುದು ಪ್ರತಿಯೊಬ್ಬರ ಗುರುತಿನ ಚೀಟಿ ಮಾತ್ರವಲ್ಲದೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಆಧಾರ್ ಕಾರ್ಡ್ ಅತಿ ಅಗತ್ಯವಾಗಿ ಬೇಕೇ ಬೇಕು. ಇದರ ಜೊತೆಗೆ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್, ಗ್ಯಾಸ್ ಸಿಲಿಂಡರ್, ಪ್ಯಾನ್ ಕಾರ್ಡ್ ಕೂಡ ಬಹು ಮುಖ್ಯ ದಾಖಲೆಗಳಲ್ಲಿ ಒಂದು. ಎಲ್ಲ ದಾಖಲೆಗಳು ಇಲ್ಲದಿದ್ದರೆ ಸರ್ಕಾರಿ ಕೆಲಸ ಸೇರಿದಂತೆ ನಮ್ಮ ಸ್ವಂತ ಕೆಲಸವೂ ಕೂಡ ಅತಿ ಸುಲಭವಾದ ಮಾರ್ಗದಿಂದ ಆಗುವುದು ಅಸಾಧ್ಯವಾದ ಮಾತು. ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಇದೀಗ ದಿಢೀರನೆ ಜನಸಾಮಾನ್ಯರಿಗೆ ಬಿಗ್ ಶಾಕನ್ನು ನೀಡುವ ಮೂಲಕ ಹೊಸ ನಿಯಮವನ್ನು ಜಾರಿಗೆ ಮಾಡುವಂಥ ದೇಶದಾದ್ಯಂತ ಇರುವ ಈ ಎಲ್ಲ ಜನತೆಗೆ ಕೆಲಸ ಮಾಡಲು ಘೋಷಣೆ ಮಾಡಿದೆ. ಬನ್ನಿ, ಇಷ್ಟಕ್ಕೂ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಗ್ಯಾಸ್ ಸಿಲಿಂಡರ್, ರೇಷನ್ ಕಾರ್ಡ್ ಇದ್ದವರು ಈ ಕೆಲಸವನ್ನು ಮಾಡಲೇಬೇಕು. ಒಂದು ವೇಳೆ ಮಾಡಿದರೆ ಏನೆಲ್ಲ ತೊಂದರೆಗಳು ಉಂಟಾಗಲಿವೆ, ಕೆಲಸ ಮಾಡುವುದಾದರೂ ಹೇಗೆ ಮತ್ತು ಎಲ್ಲಿ ಮಾಡಿಸಬೇಕು ಈ ಕೆಲಸವನ್ನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಬನ್ನಿ, ನಿಮ್ಮ ಬಳಿಯೂ ಕೂಡ ಕಾರ್ಡ್ಗಳಿದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಇಂದಿನ ಡಿಜಿಟಲ್ ಭಾರತದಲ್ಲಿ ಆಧಾರ್ ಕಾರ್ಡ್ ಕೇವಲ ಗುರುತಿನ ಚೀಟಿಯಾಗಿ ಮಾತ್ರವಲ್ಲದೆ ಡಿಜಿಟಲ್ ಕೀಯಾಗಿಯೂ ಕೂಡ ಮಾರ್ಪಟ್ಟಿದೆ. ಇದು ನಿಮ್ಮ ಡಿಜಿಟಲ್ ಸರ್ಕಾರಿ ಮತ್ತು ಖಾಸಗಿ ಸೇವೆಗಳನ್ನು ಸುಲಭವಾಗಿ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಆದರೆ ನೀವು ಅದನ್ನು ಇನ್ನು ಕೆಲವು ದಾಖಲೆಗಳು ಮತ್ತು ಸೇವೆಗಳಿಗೆ ಲಿಂಕ್ ಮಾಡಿದರೆ ನಿಮ್ಮ ಹಲವು ಪ್ರಮುಖ ಕೆಲಸಗಳು ಸ್ಥಗಿತಗೊಳ್ಳಲಿವೆ. ಸರ್ಕಾರ ಮತ್ತು UIDAI ಆಧಾರ್ನೊಂದಿಗೆ ಲಿಂಕ್ ಮಾಡುವ ಪ್ರಕ್ರಿಯೆಯನ್ನು ಮೊದಲಿಗಿಂತ ಸರಳಗೊಳಿಸಿದೆ. ಇದರಿಂದ ನೀವು ಪ್ರಮುಖ ಕಾರ್ಯವನ್ನು ನೀವೇ ನಿಮಿಷಗಳಲ್ಲಿ ಪೂರ್ಣಗೊಳಿಸಿಕೊಳ್ಳಬಹುದು. ಆದ್ದರಿಂದ ಆಧಾರ್ನ ತಕ್ಷಣವೇ ಲಿಂಕ್ ಮಾಡೋದು ಬಹಳ ಮುಖ್ಯವಾದ ಈ 3 ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳಿ. ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬೇಕಾಗಬಹುದು. ಮೊದಲಿಗೆ ಪ್ಯಾನ್ ಕಾರ್ಡ್ನೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ. ಆದಾಯ ತೆರಿಗೆಗೆ ಸಂಬಂಧಿಸಿದ ಕೆಲಸ ನಿಲ್ಲಲಿದೆ. ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡದೆ ಹೋದರೆ ಆದಾಯ ತೆರಿಗೆ ಇಲಾಖೆ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳಿಸಬಹುದು. ಇದು ITR ಫೈಲಿಂಗ್ ಮಾತ್ರವಲ್ಲದೆ ಬ್ಯಾಂಕ್ ಹೂಡಿಕೆ ಮತ್ತು ಹಣಕಾಸು ವಹಿವಾಟುಗಳನ್ನು ಸಹ ನಿಲ್ಲಿಸಬಹುದು. ಲಿಂಕ್ ಮಾಡಲು ನೀವು ಆದಾಯ ತೆರಿಗೆ ಇಲಾಖೆಯ ವೆಬ್ಸೈಟ್ ಅಥವಾ SMS ಸೇವೆಯನ್ನು ಬಳಸಬಹುದು. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡುವುದು ಸಬ್ಸಿಡಿ ಮತ್ತು DBT ಪ್ರಯೋಜನ ಪಡೆಯಲಾಗುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್, ಆಯುಷ್ಮಾನ್ ಭಾರತ್ ಮತ್ತು LPG ಸಬ್ಸಿಡಿಯಂಥ ವಿವಿಧ ಸರ್ಕಾರಿ ಯೋಜನೆಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಕಳುಹಿಸಲಾಗುತ್ತದೆ. ಆದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡದೆ ಹೋದರೆ, ಅಲ್ಲದೆ ಇದು ಬ್ಯಾಂಕ್ ನಿಯಮಗಳ ಅಡಿಯಲ್ಲಿ ಅಗತ್ಯವಿರುವಂಥ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ. ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಮಾಡೋದು. ನೀವು ಉಚಿತ ಪಡಿತರ ಮತ್ತು ಸರ್ಕಾರಿ ಸಹಾಯದಿಂದ ವಂಚಿತರಾಗಬಹುದು. ನಿಮ್ಮ ಪಡಿತರ ಚೀಟಿಯನ್ನು ಆಧಾರ್ ಲಿಂಕ್ ಮಾಡದಿದ್ದರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪಡೆಯುವ ಪಡಿತರವನ್ನು ನಿಲ್ಲಿಸಬಹುದು. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಿಂದ ಪಡೆಯುತ್ತಿರುವಂಥ ಪಡಿತರವನ್ನು ನಿಲ್ಲಿಸಬಹುದು. ಹಿಮಾಚಲ ಪ್ರದೇಶದಂತಹ ಹಲವು ರಾಜ್ಯಗಳನ್ನು ಈ ಲಿಂಕನ್ನು ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿಯವರೆಗೆ ಕೆಲಸ ಮಾಡಲು ಸಾಧ್ಯವಾಗದ ಕುಟುಂಬಗಳ ಪಡಿತರ ಚೀಟಿಯನ್ನು ಸಹ ನಿರ್ಬಂಧಿಸಬಹುದು. ಏನು ಮಾಡಬೇಕು? ಲಿಂಕ್ ಮಾಡುವ ಪ್ರಕ್ರಿಯೆಯನ್ನು ಈಗ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲಿಯೂ ಮಾಡಬಹುದು. ಈ ಪ್ರಕ್ರಿಯೆಯನ್ನು UIDAI ವೆಬ್ಸೈಟ್, ಬ್ಯಾಂಕ್ ಶಾಖೆ ಅಥವಾ ಹತ್ತಿರದ CSC ಕೇಂದ್ರದಿಂದ ಪೂರ್ಣಗೊಳಿಸಬಹುದು. ಹಾಗಾಗಿ ನಿಮ್ಮ ಬಳಿಯೂ ಕೂಡ ಈ ಕಾರ್ಡ್ಗಳಿದ್ದರೆ ಬೇಗನೆ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಿದರೆ ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೆಲಸವೂ ಕೂಡ ಅತಿ ಸುಲಭವಾಗಿ ಆಗುತ್ತದೆ.